ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇರೋ ಅಂಶ ಏನು ಅಂತಂದರೆ ನ್ಯೂಸ್ ಪೇಪರ್. ಅಂದರೆ ನ್ಯೂಸ್ ಪೇಪರನ್ನು ಯಾವ ರೀತಿಯಾಗಿ ನಾವು ಓದಬೇಕಾಗುತ್ತೆ. ಈಗ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ UPSC ಇರ್ಬೋದು ಅಥವಾ KPSC ಇರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಬರಿತಾ ಇದ್ದೀವಿ ಅಂತಂದರೆ ಅಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಏನು ನ್ಯೂಸ್ ಪೇಪರ್ ಇದೆ, ನ್ಯೂಸ್ ಪೇಪರನ್ನು ನಾವು ಸರಿಯಾದ ರೀತಿಯಲ್ಲಿ ಓದಬೇಕಾಗುತ್ತೆ. ಈಗ ಹಲವಾರು ಬಾರಿ ನಮಗೆ ಏನಾಗುತ್ತೆ ಅಂತಂದರೆ ಸುಮಾರು 1-1.5 ಅವರ್ ಕೂಡ ನ್ಯೂಸ್ ಪೇಪರನ್ನು ಓದ್ತಾ ಇರ್ತೀವಿ. ಆದರೆ ನಮಗೆ ಅದರಲ್ಲಿ ಯಾವ ಒಂದು ಅಂಶವನ್ನು ಗಮನಿಸಬೇಕು ಅಥವಾ ಯಾವ ಒಂದು ಆರ್ಟಿಕಲನ್ನು ನಾವು ಓದಬೇಕು ಅನ್ನೋದು ನಮಗೆ ತಿಳಿದಿರೋದಿಲ್ಲ. ಸೊ ಅದನ್ನೆಲ್ಲ ನಾವು ಆ ಒಂದು ಡೌಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ. ಹಾಗೆಯೇ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂತಂದರೆ, ನಮ್ಮ ಒಂದು ಗುರುದೀಕ್ಷಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ 10ನೇ ತಾರೀಕು 10ನೇ ನವಂಬರ್ನಿಂದ ನಾವು ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ದ ಹಿಂದೂ ಕನ್ನಡ ವಿಶ್ಲೇಷಣೆ ಅನ್ನುವಂಥ ಒಂದು ಸೀರೀಸ್. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ದ ಹಿಂದೂ ನ್ಯೂಸ್ ಪೇಪರ್ ಬೆಂಗಳೂರು ಎಡಿಷನ್ದು ಏನಿದೆ ಅದನ್ನು ಕ್ಲೀನಾಗಿ ಅನಲೈಸ್ ಮಾಡ್ತೀವಿ. ಅಂದರೆ ನಮ್ಮ ಒಂದು KPSC ಎಕ್ಸಾಮ್ಗಿರ್ಬೋದು ಇಲ್ಲ UPSC ಎಕ್ಸಾಮ್ಗಿರ್ಬೋದು, ಇದರ ಒಂದು ಅನಾಲಿಸಿಸನ್ನು ನಾವು ಮಾಡ್ತೀವಿ. ಅದು ಕನ್ನಡದಲ್ಲಿ ಈ ಒಂದು ಅನಾಲಿಸಿಸ್ ನಡೆಯುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, 10ನೇ ತಾರೀಕು ನವಂಬರ್ 10, 2025ರಿಂದ ಈ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ನ್ಯೂಸ್ ಪೇಪರ್ನ ಯಾಕೆ ಓದಬೇಕು ಅನ್ನುವಂಥ ಚರ್ಚೆ ಏನಿದೆ ಆ ಚರ್ಚೆಯನ್ನು ನಾವು ಮುಂದುವರ್ಸೋಣ. ಸೊ ಏನಕ್ಕೆ ಈಗಾಗಲೇ ಹೇಳಿರೋ ಥರ ಕರೆಂಟ್ ಅಫೇರ್ಸ್, ಈ ಪ್ರಚಲಿತ ವಿದ್ಯಮಾನಗಳು ನಮ್ಮ ಪ್ರಿಲಿಮ್ ಸ್ಟೇಜಲ್ಲಿರ್ಬೋದು, ಮೇನ್ ಸ್ಟೇಜಲ್ಲಿರ್ಬೋದು ಅಥವಾ ಇಂಟರ್ವ್ಯೂ ಅಲ್ಲಿರ್ಬೋದು, ಈ ಮೂರು ಒಂದು ಸ್ಟೇಜಸಲ್ಲಿ ಇದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾವು ಈ ಹಿಂದೆ ಅಂದರೆ PYQಸನ್ನು ನಾವು ರೆಫರ್ ಮಾಡಿದ್ರೆ, ಅಂದರೆ ಹಿಂದಿನ ಒಂದು ವರ್ಷದ ಕ್ವೆಶನ್ಸ್ಗಳನ್ನು ನಾವು ನೋಡ್ತಾ ಬಂದರೆ ವರ್ಷದಿಂದ ವರ್ಷಕ್ಕೆ ಕರೆಂಟ್ ಅಫೇರ್ಸ್ ಏನಿದೆ ಇದರ ಬೇಸಿಸ್ ಮೇಲೆ ಕೇಳ್ತಾ ಇರುವಂತಹ ಕ್ವೆಶನ್ಸ್ ನಂಬರ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತದೆ. ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ಸ್ ಏನಿದೆ ಇದು ಹೆಚ್ಚಾಗ್ತಾ ಇರುವಂತಹ ಕಾರಣ ನಾವು ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚಿನದಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ಸೊ ಮೊದಲಿಗೆ ಈಗಾಗಲೇ ಹೇಳಿರೋ ಥರ ಕರೆಂಟ್ ಅಫೇರ್ಸಲ್ಲಿ ನಂಬರ್ ಆಫ್ ಕ್ವೆಶನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಹಾಗಾಗಿ ನಾವು ನ್ಯೂಸ್ ಪೇಪರನ್ನು ಓದಬೇಕು. ಮತ್ತು ಎರಡನೇದಾಗಿ ಏನು ಅಂದರೆ ಡೈನಮಿಕ್ ಇಶ್ಯೂಸ್. ಅಂದರೆ ಈಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಇರ್ಬೋದು ಇಲ್ಲ ನಮ್ಮ ದೇಶದಲ್ಲಿ ಇರ್ಬೋದು, ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ನ್ಯೂಸ್ ಪೇಪರನ್ನು ಓದಬೇಕಾಗುತ್ತೆ. ಸೊ ಯಾಕೆ ತಿಳ್ಕೊಳ್ಬೇಕಾಗುತ್ತೆ ಅಂತಂದರೆ, ಈಗ ನಾವು ಒಂದು ಅಧಿಕಾರಿ ಆಗ್ತೀವಿ ಅಂತಂದರೆ ಆ ಅಧಿಕಾರದಲ್ಲಿ ಇದ್ದಾಗ ನಮಗೆ ಈ ಎಲ್ಲ ಒಂದು ಡೈನಮಿಕ್ ಇಶ್ಯೂಸ್ ಏನಿದೆ, ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಅನ್ನುವಂಥ ಒಂದು ಪ್ರಜ್ಞೆ ಇರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಈ ಒಂದು ಅಭ್ಯಾಸ ನಾವು ಎಕ್ಸಾಮ್ ತೊಗೊಳ್ಳೋದಕ್ಕೆ ಮುಂಚೆಯಿಂದನೇ ಈ ಒಂದು ನ್ಯೂಸ್ ಪೇಪರ್ ಓದುವಂಥ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಸೊ ಡೈನಮಿಕ್ ಇಶ್ಯೂಸ್ ಏನು ನಡೀತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ನಾವು ನ್ಯೂಸ್ ಪೇಪರನ್ನು ಓದಬೇಕಾಗುತ್ತೆ. ಮತ್ತು ಮೂರನೇ ಪಾಯಿಂಟ್ ಏನು ಅಂದರೆ ಅನಾಲಿಟಿಕಲ್ ಥಿಂಕಿಂಗ್. ಈಗ ಒಂದು ಕ್ವೆಶನ್, ಏನೋ ಒಂದ್ರ ಬಗ್ಗೆ ಒಂದು ಕ್ವೆಶನ್ ಇದೆ ಅಂತ ತಗೊಂಡ್ರೆ ಆ ಕ್ವೆಶನನ್ನು ನಾವು ಎಲ್ಲ ರೀತಿಯಾಗೂ ಯೋಚಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ಮಾವೋಯಿಸ್ಟ್ ಅಥವಾ ನಕ್ಸಲಿಸಮ್ ಏನು ನಡೀತಾ ಇದೆ, ಈಗ ಇದರ ಕುರಿತಾಗಿ ಹೆಚ್ಚಿನದಾಗಿ ಒಂದು ಆರ್ಟಿಕಲ್ಸನ್ನು ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಮಾವೋಯಿಸಮ್ ಅಥವಾ ನಕ್ಸಲಿಸಮ್ ಏನಿದೆ ಇದರ ಕುರಿತಾಗಿ ಅನಾಲಿಟಿಕಲ್ ಥಿಂಕಿಂಗನ್ನು ನಾವು ಬೆಳೆಸ್ಕೋಬೇಕು. ಏನು ಅನಾಲಿಟಿಕಲ್ ಥಿಂಕಿಂಗ್ ಅಂದರೆ, ಈಗ ನಕ್ಸಲಿಸಮ್ ಅಂತ ಬಂದಾಗ ಯಾಕೆ ನಕ್ಸಲಿಸಮ್, ಸೊ ಏನಕ್ಕೆ ಅದು ನಕ್ಸಲಿಸಮ್ ಸ್ಟಾರ್ಟ್ ಆಯಿತು, ಸೊ ಅದರ ಕಾಸಸ್ ಏನಿರ್ಬೋದು, ಮತ್ತು ಅದು ಯಾವ ರೀತಿಯಾಗಿ ಎಫೆಕ್ಟ್ ಮಾಡ್ತಾ ಇದೆ, ಅಂದರೆ ಅಟ್ ಇಂಡಿವಿಜುವಲ್ ಲೆವೆಲ್ ಇರ್ಬೋದು, ಸೊಸೈಟಲ್ ಲೆವೆಲ್ ಇರ್ಬೋದು, ಇಲ್ಲ ನ್ಯಾಷನಲ್ ಲೆವೆಲ್, ಇಂಡಿವಿಜುವಲ್, ಸೊಸೈಟಲ್, ನ್ಯಾಷನಲ್ ಲೆವೆಲ್ ಯಾವ ರೀತಿಯಾಗಿ ಇದು ಅಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಸೊ ಈ ರೀತಿಯಾದ ಅನಾಲಿಟಿಕಲ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ನ್ಯೂಸ್ ಪೇಪರ್ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂದರೆ ನಾವು ಈಗ ಸ್ಟ್ಯಾಟಿಕ್ ಟೆಕ್ಸ್ಟ್ ಬುಕ್ಸಲ್ಲಿ ಏನಿದೆ ಅದನ್ನ ಓದ್ತಾ ಇರ್ತೀವಿ ಅಷ್ಟೇ. ಬಟ್ ಈಗ ನಾವು ನಕ್ಸಲಿಸಮ್ ನೋಡಿದ್ರೆ ಸ್ಟ್ಯಾಟಿಕ್ ಪಾರ್ಟ್ಗೆ ಮತ್ತು ನಾವು ಕರೆಂಟ್ ಅಫೇರ್ಸ್ಗೆ ಕಂಪೇರ್ ಮಾಡೋಕ್ಕೆ ಹೋದಾಗ ಬಹಳಷ್ಟು ಚೇಂಜಸ್ ಆಗಿರೋದನ್ನ ನೋಡ್ಬೋದು. ಈಗ ಏನು ಛತ್ತೀಸ್ಗಢಲ್ಲಿರುವ ರೆಡ್ ಕಾರಿಡಾರ್ ಡಿಸ್ಟ್ರಿಕ್ಟ್ಸ್ ಏನಿದೆ, ಇದು ಯಾವ ರೀತಿಯಾಗಿ ಇಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳೋದಕ್ಕೆ ನ್ಯೂಸ್ ಪೇಪರ್ಸನ್ನು ನಾವು ಓದಬೇಕಾಗತ್ತೆ ಒಂದು. ಮತ್ತು ಹಲವಾರು ಬಾರಿ ಏನಾಗುತ್ತೆ ಅಂದರೆ ನ್ಯೂಸ್ ಪೇಪರ್ಸ್ನಲ್ಲಿ ಬರುವಂತಹ ಎಡಿಟೋರಿಯಲ್ಸ್ ಪಾರ್ಟ್ ಏನಿದೆ ಅಲ್ವಾ, ಈ ಎಡಿಟೋರಿಯಲ್ಸ್ ಪಾರ್ಟಲ್ಲಿ ಹಲವಾರು ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರು ಕೆಲವಷ್ಟು ಸಜೆಷನ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಯಾವ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ ನಕ್ಸಲಿಸಮ್ನೇ ನಾವು ತೊಗೊಂಡ್ರೆ ಯಾವ ರೀತಿಯಾಗಿ ನಕ್ಸಲಿಸಮ್ನ ನಾವು ಕಡಿಮೆ ಮಾಡ್ಬೋದು, ಯಾವ ರೀತಿಯಾಗಿ ಅಲ್ಲಿನ ಜನ ಅಂದರೆ ಈ ರೆಡ್ ಕಾರಿಡಾರ್ ಡಿಸ್ಟ್ರಿಕ್ಟ್ಸಲ್ಲಿರೋ ಜನರ ಒಂದು ಡೆವಲಪ್ಮೆಂಟ್ಗೆ, ಅಭಿವೃದ್ಧಿಗೆ ಯಾವ ರೀತಿಯಾಗಿ ಸರ್ಕಾರ ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಒಂದು ಎಡಿಟೋರಿಯಲ್ಸಲ್ಲಿ ಸಜೆಷನ್ಸ್ ಆಗಿ ಕೊಟ್ಟಿರ್ತಾರೆ. ಸೊ ಆ ಒಂದು ಸಜೆಷನ್ಸನ್ನು ನಾವು ನೋಡಿದಾಗ ಅದು ಒಂದು ಕಡೆ ನಮ್ಮ ಆನ್ಸರ್ ರೈಟಿಂಗಿಗೆ, ಮೇನ್ಸಲ್ಲಿ ಬರುವಂಥ ಆನ್ಸರ್ ರೈಟಿಂಗ್ ಇರ್ಬೋದು, ಇಲ್ಲ ಇಂಟರ್ವ್ಯೂಲಿ
ಕ್ವೆಶನ್ಸ್ ಕೇಳಿದಾಗ ಆನ್ಸರ್ ಮಾಡೋದಕ್ಕೆ ಇರ್ಬೋದು, ಅದು ಬಹಳ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ನಾವು ನ್ಯೂಸ್ ಪೇಪರನ್ನು ಓದಬೇಕಾಗತ್ತೆ. ಮತ್ತಿನ್ನೇನಕ್ಕೆ ಅಂತಂದರೆ ನಮ್ಮ ವೊಕ್ಯಾಬ್ಯುಲರಿ ಮತ್ತು ರೈಟಿಂಗ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ. ಈಗ ನಾವು ಕನ್ನಡಲ್ಲೇ ಬರಿಬೋದು ಎಕ್ಸಾಮ್ನ, ಅಥವಾ ಇಂಗ್ಲೀಷ್ನಲ್ಲೇ ಬರಿಬೋದು. ಹಲವಾರು ಬಾರಿ ಏನಾಗುತ್ತೆ ನಮಗೆ ಅಂತಂದರೆ, ಕೆಲವೊಂದು ವರ್ಡ್ಸ್ ಅಥವಾ ಕೆಲವೊಂದು ಪದಗಳು ನಮಗೆ ಆ ಒಂದು ಮೊಮೆಂಟಲ್ಲಿ ನೆನಪಿಗೆ ಬರೋದಿಲ್ಲ. ಸೊ ನ್ಯೂಸ್ ಪೇಪರನ್ನು ನಾವು ಪ್ರತಿನಿತ್ಯ ಓದೋದ್ರಿಂದ ಆ ಒಂದು ವೊಕ್ಯಾಬ್ಯುಲರಿ ಏನಿದೆ, ನಮ್ಮ ಶಬ್ದಕೋಶನ ನಾವು ಇಂಪ್ರೂವ್ ಮಾಡ್ಕೋಬೋದಾಗುತ್ತೆ. ಅದರ ಜೊತೆಗೆ ಸೆಂಟೆನ್ಸ್ ಫಾರ್ಮೇಷನ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ಇಲ್ಲಿ ಸರಿ ಮಾಡ್ಕೋಬೋದಾಗುತ್ತೆ. ಸೊ ಹಾಗಾಗಿ ನಾವು ನ್ಯೂಸ್ ಪೇಪರನ್ನು ಓದ್ಬೋದು. ಅಂದರೆ ಇದರಿಂದ ನಮ್ಮ ಒಂದು ರೈಟಿಂಗ್ ಸ್ಕಿಲ್ಸ್ ಇರ್ಬೋದು, ಇಲ್ಲ ಮಾತಾಡೋಕ್ಕೆ ಬೇಕಾಗಿರುವಂಥ ವೊಕ್ಯಾಬ್ಯುಲರಿ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ ಅಂತಲೇ ನಾವು ಹೇಳ್ಬೋದು. ಇದೆಲ್ಲದ್ರ ಜೊತೆ ಈಗಾಗಲೇ ಹೇಳಿರೋ ಥರ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಸ್ಟೇಜಲ್ಲಿ ಏನು ಬೇಕಾಗುತ್ತೆ ಕರೆಂಟ್ ಅಫೇರ್ಸ್ ಅಂತ ಕೂಡ ನಾವು ಈಗಾಗಲೇ ಮಾತಾಡಿದ್ದೀವಿ. ಈಗ ನಾವು ಈ ದಿನದ 2 ನ್ಯೂಸ್ ಪೇಪರ್ಗಳನ್ನು ನೋಡೋಣ. ಮೊದಲಿಗೆ ನಾವೆಲ್ಲರೂ ಯೂಶುವಲ್ ಆಗಿ ಓದುವಂತಹ ನ್ಯೂಸ್ ಪೇಪರ್ ಯಾವುದು? ದ ಹಿಂದೂ ನ್ಯೂಸ್ ಪೇಪರ್. ಸೊ ಇವತ್ತಿನ ಅಂದರೆ ಈ ಒಂದು ನ್ಯೂಸ್ ಪೇಪರ್ ಬಂದು 8 ನವೆಂಬರ್ 2025 ಒಂದು ನ್ಯೂಸ್ ಪೇಪರ್ ಆಗಿದೆ. ಈಗ ನಾವು ಈ ಒಂದು ಪೇಜನ್ನು ನೋಡಿದ ತಕ್ಷಣ ನಮಗೆ ಏನೇನು ನಾವು ಗಮನಿಸ್ಬೋದು ಅಂದರೆ, ಈಗ ಒಂದು ಸ್ಟೂಡೆಂಟ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಕೆ ಹೋದಾಗ ನಮ್ಮ ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಇಲ್ಲಿ ಗುರುತಿಸೋಣ. ಮೊದಲಿಗೆ ಇಲ್ಲಿ ಏನು ಹೇಳ್ತದೆ, ರಿಮೂವ್ ಸ್ಟ್ರೇ ಡಾಗ್ಸ್ ಫ್ರಮ್ ಪಬ್ಲಿಕ್ ಪ್ಲೇಸಸ್, ಆರ್ಡರ್ ಸುಪ್ರೀಂ ಕೋರ್ಟ್. ಸೊ ಈ ಒಂದು ಸುಪ್ರೀಂ ಕೋರ್ಟ್ ಅಂತ ಬಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಇದು ಪಾಲಿಟಿ ಟಾಪಿಕ್ ಆಗಿದೆ. ಅಂದರೆ ನಮ್ಮ ಒಂದು GS2 ಪೇಪರ್ಗೆ ಏನಿದೆ ಅದಕ್ಕೆ ಉಪಯುಕ್ತ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನಾವು ಓದ್ತೀವಿ. ಮತ್ತು ಇಲ್ಲಿ ನೋಡಿದ್ರೆ ಶುಗರ್ ಕೇನ್ FRP, ಫಾರ್ಮರ್ಸ್ ಕಾಲ್ ಆಫ್ ಎಜುಟೇಷನ್ ಅಂತ ಕೇಳಿದೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಎಕಾನಮಿ ಪರ್ಸ್ಪೆಕ್ಟಿವಲ್ಲಿ ಶುಗರ್ ಕೇನ್ FRP. ಒಂದು ಕಡೆ ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಏನಿದೆ ಇದು ನಮ್ಮ ಎಕನಾಮಿಕ್ ಟಾಪಿಕ್ ಆಗಿರೋದ್ರಿಂದ ಇದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಶುಗರ್ ಕೇನ್ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಂದರೆ ಕ್ರಾಪ್ಸ್ ಅಥವಾ ಅಗ್ರಿಕಲ್ಚರ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಶುಗರ್ ಕೇನ್ ಒಂದು ಕ್ರಾಪ್ ಆಗಿರೋದ್ರಿಂದ ಅದರ ಕುರಿತಾಗಿ ಕೂಡ ನಾವು ತಿಳ್ಕೊಬೋದಾಗುತ್ತೆ. ಸೊ ಈ ರೀತಿಯಾಗಿ ನಾವು ನ್ಯೂಸ್ ಪೇಪರನ್ನು ನೋಡಿದಾಗ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಈಗ ಇನ್ನು ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ಹಲವಾರು ಜನ ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ಕೂಡ ನಾವು ಓದ್ತೀವಿ. ಸೊ ಅಲ್ಲಿ ಕೂಡ ನಾವು ನೋಡ್ಬೋದು. ಈಗ ಇಲ್ಲಿ ಏನು ಹೇಳ್ತದೆ, ಟ್ರಂಪ್ ಹಿಂಟ್ಸ್ ಅಟ್ ಇಂಡಿಯಾ ವಿಸಿಟ್ ನೆಕ್ಸ್ಟ್ ಇಯರ್, ಕ್ವಾಡ್ ಸಮ್ಮಿಟ್ ಹ್ಯಾಸ್ ಟು ವೇಟ್. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಕ್ವಾಡ್ ಸಮ್ಮಿಟ್. ಸೊ ಕ್ವಾಡ್ ಅಂದರೆ ಏನು, ಅದರ ಕುರಿತಾಗಿ ನಮ್ಮ GS2 IR ಸಬ್ಜೆಕ್ಟ್ಗೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗೋದ್ರಿಂದ ನಾವು ಈ ಕ್ವಾಡ್ ಬಗ್ಗೆ ಹೆಚ್ಚಿನದಾಗಿ ಗಮನ ಹರಿಸ್ತೀವಿ. ಈ ರೀತಿಯಾಗಿ ಒಂದು ಆರ್ಟಿಕಲ್ ಹೆಡ್ಲೈನನ್ನು ನೋಡಿದ ತಕ್ಷಣ ನಾವು ಯಾವ ಒಂದು ಪೇಪರ್ಗೆ ಬರುತ್ತೆ, ಯಾವ ಸಬ್ ಟಾಪಿಕ್ಗೆ ಬರುತ್ತೆ, ನಮಗೆ ಯಾವ ರೀತಿಯಾಗಿ ಎಲ್ಲೆಲ್ಲಿ ನಾವು ಈ ಒಂದು ಇನ್ಫಾರ್ಮೇಷನನ್ನು ಯೂಸ್ ಮಾಡ್ಬೋದು ಅನ್ನೋದು ನಮ್ಮ ತಲೆಗೆ ಬರಬೇಕಾಗುತ್ತೆ. ಸೊ ದಟ್ ಈಸ್ ಹೌ ಒನ್ ಶುಡ್ ರೀಡ್ ದ ನ್ಯೂಸ್ ಪೇಪರ್ ಅಂತ ನಾವು ಹೇಳ್ಬೋದು. ಈಗ ಮೊದಲಿಗೆ ನಾವೇನು ನೋಡೋಣ ಅಂದರೆ, ವಾಟ್ ಟು ರೀಡ್ ಆ್ಯಂಡ್ ವಾಟ್ ಟು ಸ್ಕಿಪ್. ನ್ಯೂಸ್ ಪೇಪರಲ್ಲಿ ಏನನ್ನು ಓದಬೇಕು, ಏನನ್ನು ಸ್ಕಿಪ್ ಮಾಡಬೇಕು, ಇದು ಬೇಸಿಕ್. ಎಲ್ಲರಿಗೂ ಈ ಒಂದು ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ. ಅಂದರೆ ಈಗ ನಾನು ಈ ಹಿಂದೆ ಹೇಳ್ದಂಗೆನೇ ಏನು ನಾವು ನೋಡಿದ್ವಿ, ಫಸ್ಟ್ ನೋಡಿದ ತಕ್ಷಣ ನಮಗೆ ಇದು ಬೇಕು ಈ ಒಂದು ಟಾಪಿಕ್ಗೆ ಬೇಕು ಅನ್ನೋದು ನಮ್ಮ ತಲೆಗೆ ಬರುತ್ತೆ. ಸೊ ಇದಕ್ಕೆ ಫಸ್ಟ್ ಏನು ಗೊತ್ತಿರಬೇಕು ಅಂದರೆ, ನಮ್ಮ ಸಿಲೆಬಸ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಸಿಲೆಬಸ್ ಅಂದರೆ GS1 ಯಾವ್ಯಾವ ಸಿಲೆಬಸ್ ಬರುತ್ತೆ, GS2 ಯಾವುದು, GS3, GS4 ಇಷ್ಟು ಸಿಲೆಬಸ್ ನಮ್ಮ ಒಂದು ತಲೆಯಲ್ಲಿ ಇರಬೇಕು. ಸೊ ಆವಾಗ ಏನಾಗುತ್ತೆ ಅಂತ, ನಾವು ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ನ ನೋಡಿದ ತಕ್ಷಣ ಸೊ ಇದು ಓಕೆ. ಈಗ ನಾನು ಈ ಹಿಂದೆ ಏನು ಹೇಳಿದೆ ಅಂತಂದರೆ, ಈ ಒಂದು ಸ್ಟ್ರೇ ಡಾಗ್ಸ್ ಬಗ್ಗೆ ನಾವು ನೋಡಿದ್ವಿ. ಸೊ ಸ್ಟ್ರೇ ಡಾಗ್ಸ್ ಅಂತ ಬಂದ ತಕ್ಷಣ ಅಲ್ಲಿ ನಾವೇನು ನೋಡಿದ್ವಿ, ಸುಪ್ರೀಂ ಕೋರ್ಟ್ ನೋಡಿದ್ವಿ. ಸೊ ಸುಪ್ರೀಂ ಕೋರ್ಟ್ ಅಂದ ತಕ್ಷಣ GS2 ಅಂತ ನಮಗೆ ನೆನಪಾಗುತ್ತೆ. ಮತ್ತು ಅಲ್ಲಿ ಇನ್ನೊಂದು ಏನು ಹೇಳಿದ್ರು ಅಂದರೆ, ಸ್ಟ್ರೇ ಡಾಗ್ ಪಾಪ್ಯುಲೇಷನ್ ಏನಿದೆ ಅದನ್ನು ನಾವು ಕಮ್ಮಿ ಮಾಡಬೇಕು ಅಂತ. ಸೊ ಇಟ್ ಟಾಕ್ಸ್ ಅಬೌಟ್ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಅದ್ರ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಅಂತ ಬಂದಾಗ ಇದು ಗವರ್ನೆನ್ಸ್, ಬಿಕಾಸ್ ಇಟ್ ಈಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾರ್ಮ್ ಮಾಡೋದು ಗವರ್ನೆನ್ಸ್. ಸೊ ಇದು ಗವರ್ನೆನ್ಸ್ ಟಾಪಿಕ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಈ ಹಿಂದೆ PYQಸನ್ನು ನೋಡಿದ್ರೆ 2014 ಆರ್ ಸಮಥಿಂಗಲ್ಲಿ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆ್ಯನಿಮಲ್ಸ್ ಅನ್ನುವಂತಹ ಆ್ಯಕ್ಟ್ ಬಗ್ಗೆ ಕೂಡ ಒಂದು ಕ್ವೆಶನನ್ನು ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ನಮಗೆ ನಾವು ಲಿಂಕ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು, ಸಿಲೆಬಸ್ ಕರೆಕ್ಟಾಗಿ ಗೊತ್ತಿರಬೇಕು. ಯಾವಾಗ ಸಿಲೆಬಸ್ ಕರೆಕ್ಟಾಗಿ ಗೊತ್ತಿರುತ್ತೆ, ನಾವು ಒಂದು ಆರ್ಟಿಕಲ್ನ ನ್ಯೂಸ್ ಪೇಪರಲ್ಲಿ ನೋಡಿದ ತಕ್ಷಣ ಸಿಲೆಬಸ್ನ ಯಾವ ಒಂದು ಭಾಗಕ್ಕೆ ಇದನ್ನು ನಾವು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋದು ನಮಗೆ ತಿಳ್ಕೊತೀವಿ. ಸೊ ಇದು ಫಸ್ಟ್. ಸೆಕೆಂಡ್ ಏನು ಗೊತ್ತಿರಬೇಕು ಅಂದರೆ, PYQs ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇರಬೇಕು. ಅಂದರೆ ಅಟ್ಲೀಸ್ಟ್ 10 ಇಯರ್ಸ್, ಈಗ 2014 2013 ನಾವು ಸ್ಟಾರ್ಟ್ ಮಾಡಿದ್ರು, 2013 PYQs ನಮಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ಒಂದು ಕಾಪಿ ನಿಮ್ಮ ಒಂದು ಡೆಸ್ಕ್ ಮೇಲೆ ಇಟ್ಕೊಂಡಿದ್ರೆ
ಆವಾಗ ಏನಾಗುತ್ತೆ ನಿಮಗೆ ಈಸಿಯಾಗಿ ನೀವು ರಿವೈಸ್ ಮಾಡ್ಕೋಬೋದು. ಅಂದರೆ ಈ ಟಾಪಿಕ್ ಏನಾದ್ರು PYQs ಬಂದಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೋದು. ಸೊ ಬಂದಿತ್ತು ಅಂತಂದರೆ ಅಲ್ಲಿ ನಾವು ಅವಾಗ ಇನ್ನೊಂಚೂರು ಆ ಒಂದು ಟಾಪಿಕ್ಗೆ ಹೆಚ್ಚಿನದಾದ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಓದ್ಬೋದಾಗುತ್ತೆ. ಸೊ ದಿಸ್ ಇಸ್ ಬೇಸಿಕ್ ಗೊತ್ತಿರಬೇಕು. ಅಂದರೆ ಒಂದು ಸಿಲೆಬಸ್ ಕರೆಕ್ಟಾಗಿ ಗೊತ್ತಿರಬೇಕು, ಇನ್ನೊಂದು PYQs ನಿಮ್ಮ ಹತ್ರ ಇರಬೇಕು. ಸೊ ಇದೆರಡು ಯಾವಾಗ ರೆಡಿ ಇರುತ್ತೆ, ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯಾವ ಆರ್ಟಿಕಲ್ನ ಓದಬೇಕು. ಮೊದಲಿಗೆ ನೋಡಿ, ಈಗ ವಿತ್ ರೆಸ್ಪೆಕ್ಟ್ ಟು ನಾವು ಪ್ರಿಲಿಮ್ಸನ್ನು ನೋಡಿದ್ರೆ ನಮಗೆ ಏನು ಮುಖ್ಯವಾಗಿ ಗೊತ್ತಾಗುತ್ತೆ ಅಂತಂದರೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಪ್ರಿಲಿಮ್ಸಲ್ಲಿ ನಮಗೆ ಬರೋದು ಪಾಲಿಟಿ. ಸೊ ಅದು ಪಾಲಿಟಿಯಲ್ಲಿ ಮೋಸ್ಟ್ಲಿ ಸ್ಟ್ಯಾಟಿಕ್ ಕೇಳ್ತಾರೆ, ಬಟ್ ಸಮ್ಟೈಮ್ಸ್ ಇಟ್ ಈಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಸೊ ಹಾಗಾಗಿ ಏನರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಬಿಲ್ಸ್ ಇರ್ಬೋದು, ಜಡ್ಜ್ಮೆಂಟ್ಸ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು. ಈಗ ಹೇಳಿದೆ ನಾನು ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದೆ. ಸೊ ಈ ಎಲ್ಲದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ, ನ್ಯೂಸ್ ಪೇಪರಲ್ಲಿ ಈಗ ಯಾವುದೋ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಈಗ ರೀಸೆಂಟಾಗಿ 130th ಬಿಲ್ ನ್ಯೂಸಲ್ಲಿತ್ತು. ಸೊ ಆ ಬಿಲ್ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ದಿಸ್ ಇಸ್ 130th ಬಿಲ್. ಇವಾಗ ಫಾರ್ ಎಕ್ಸಾಂಪಲ್ 130th ಬಿಲ್ ರೀಸೆಂಟಾಗಿ ಏನಿತ್ತು ಅದು. ಇನ್ನು ಜಡ್ಜ್ಮೆಂಟ್ಸಿಗೆ ಬಂದರೆ 2-3 ದಿನ ಮುಂಚೆನೇ ರೈಟ್ ಟು ವೋಟ್ ಬಗ್ಗೆ ಒಂದು ಜಡ್ಜ್ಮೆಂಟನ್ನು ಗೊತ್ತಿತ್ತು. ಸೊ ಆ ಜಡ್ಜ್ಮೆಂಟ್ ಗೊತ್ತಿರಬೇಕು. ಈ ರೀತಿಯಾಗಿ ಒಂದು ಆರ್ಟಿಕಲ್ನ ನೋಡಿದ ತಕ್ಷಣ ಅದು ನಿಮಗೆ ಫ್ಲ್ಯಾಶ್ ಆಗಬೇಕು. ಸೊ ಇದು ಓಕೆ, ಪ್ರೀವಿಯಸ್ಸಲ್ಲಿ ಇದು ಕೇಳಿದ್ದಾರೆ, ಮುಂದೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದ್ರ ಮೇಲೆ ಹೆಚ್ಚಿನದಾಗಿ ಒಂದು ಸ್ಟ್ರೆಸ್ಸನ್ನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಎಕಾನಮಿಗೆ ಬಂದರೆ ಯೂಶ್ವಲ್ ಆಗಿ ಬಜೆಟ್ ಬರೋದು ಫೆಬ್ರವರಿಯಲ್ಲಿ, ಯೂನಿಯನ್ ಬಜೆಟ್ ಫೆಬ್ರವರಿಯಲ್ಲಿ ಬರುತ್ತೆ. ಸೊ ಅದೇ ಟೈಮಲ್ಲಿ ಲೈಕ್ ಯೂನಿಯನ್ ಬಜೆಟ್ ಫಾರ್ UPSC, ಸ್ಟೇಟ್ ಬಜೆಟ್ ಫಾರ್ KPSC ಎರಡೂ ಕೂಡ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಆ್ಯಂಡ್ ಎಕಾನಮಿಯಲ್ಲಿ ಏನಾಗುತ್ತೆ, ಮೋಸ್ಟ್ಲಿ ಕಾನ್ಸೆಪ್ಟ್ಸ್. ಅಂದರೆ ಈಗ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ RBI ಬಂದು ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಏನು ಚೇಂಜಸ್ ಆಗ್ತಾ ಇರುತ್ತೆ 2 to 3 months ಒನ್ಸ್, ಅದನ್ನು ಪೇಪರ್ಸಲ್ಲಿ ಬರ್ತಾ ಇರುತ್ತೆ. ಸೊ ಆ ಒಂದು ಈ ವಿಷಯದ ಬಗ್ಗೆ ನೀವು ಗಮನ ಹರಿಸ್ಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ಇನ್ಫ್ಲೇಷನ್ ಬಗ್ಗೆ ಇರ್ಬೋದು, ಇಲ್ಲ CPI, WPI ಇವುಗಳ ಬಗ್ಗೆ ಎಲ್ಲ ಆವಾಗವಾಗ ರಿಪೋರ್ಟ್ಸ್ ಏನು ಬರ್ತಾ ಇರುತ್ತೆ ಅದರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಇಕಾನಮಿ. ಇನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಂದರೆ, ಈಗ ನಾವು ಈಗಷ್ಟೇ ನೋಡಿದ್ವಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕ್ವಾಡ್ ಬಗ್ಗೆ ಕೇಳಿದರು. ಕ್ವಾಡ್ ಬಗ್ಗೆ ಒಂದು ನ್ಯೂಸ್ ಇತ್ತು. ಸೊ ಕ್ವಾಡ್ ನಾವು ಓದಬೇಕಾಗುತ್ತೆ. ಇನ್ನು ಹಾಗೆ ನೋಡಿದ್ರೆ G2 ಅನ್ನೋವಂಥ ಕಾನ್ಸೆಪ್ಟು ಕೂಡ ನಮ್ಮ ನ್ಯೂಸಲ್ಲಿ ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಮತ್ತು ಈಗ ಏನು US ಚೈನಾ ರೈವಲ್ರಿ ಏನು ನಡೀತದೆ ಅದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ರೀಸೆಂಟಾಗಿ ಬಾಂಗ್ಲಾದೇಶ್ ಏನಿದೆ, ಬಾಂಗ್ಲಾದೇಶ್ ಬಂದು UN ವಾಟರ್ ಕನ್ವೆನ್ಷನ್ಗೆ ಜಾಯ್ನ್ ಆಯಿತು. ಸೊ ಬಾಂಗ್ಲಾದೇಶ್ ಏನಾಯಿತು ಅಂದರೆ, ಬಾಂಗ್ಲಾದೇಶ್ ಸೌತ್ ಏಷ್ಯಾಲಿ ಮೊದಲ ಕಂಟ್ರಿ ಈ ಒಂದು UN ವಾಟರ್ ಕನ್ವೆನ್ಷನ್ಗೆ ಜಾಯ್ನ್ ಆಗೋದಕ್ಕೆ. ಸೊ ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಸೊ ಅಂತಹ ಒಂದು ಈಗ ಪ್ರಿಲಿಮ್ಸಲ್ಲಿ ಏನು ಕೇಳ್ಬೋದು, UN ವಾಟರ್ ಕನ್ವೆನ್ಷನ್ ಬಗ್ಗೆ ಕೇಳ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ನೀವು ಅಂತಹ ಒಂದು ಟಾಪಿಕ್ಸನ್ನು ಆರಿಸ್ಕೊಂಡು ಓದಬೇಕಾಗತ್ತೆ. ಇನ್ನು ನೆಕ್ಸ್ಟು ಎನ್ವಿರಾನ್ಮೆಂಟ್ ಅಥವಾ ಜಿಯೋಗ್ರಫಿ ಅಂತ ಬಂದಾಗ, ಕ್ಲೈಮೇಟ್, ಡಿಸಾಸ್ಟರ್ಸ್, ಎನ್ವಿರಾನ್ಮೆಂಟ್ ಅಂತ ನೀವು ನೋಡಿದ್ರೆ, ಎನ್ವಿರಾನ್ಮೆಂಟಲ್ಲಿ ಮೋಸ್ಟ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಟೈಗರ್ ರಿಸರ್ವ್ಸ್ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರುತ್ತೆ. ಅದಾದಮೇಲೆ ಇನ್ವೇಸಿವ್ ಸ್ಪೀಶೀಸ್ ಅಥವಾ ಸ್ಪೀಶೀಸ್ ಇನ್ ಯೂಸ್ ಇರ್ಬೋದು, ಅಂದರೆ ಲಯನ್, ಟೈಗರ್. ಈಗ ರೀಸೆಂಟಾಗಿ ಸ್ಟ್ರೈಪ್ಡ್ ಹೈನಾ, ಕಾಳಿ ಟೈಗರ್ ರಿಸರ್ವಲ್ಲಿ ಸ್ಟ್ರೈಪ್ಡ್ ಹೈನಾ ಕಾಣಿಸಿತ್ತು. ಸೊ ಈ ರೀತಿಯಾಗಿ ಅಂತಹ ನ್ಯೂಸ್ ಏನಿರುತ್ತೆ ಆ ನ್ಯೂಸನ್ನು ನೀವು ಆದಷ್ಟು ಹೆಚ್ಚಿನದಾಗಿ ಒತ್ತು ಕೊಟ್ಟು ಓದಬೇಕಾಗತ್ತೆ. ಇನ್ನು ಎಡಿಟೋರಿಯಲ್ಸ್ ವಿಷಯಕ್ಕೆ ಬಂದರೆ, ನಾವು ಮೇನ್ಲಿ ಇಸ್ ಫಾರ್ ಎಡಿಟೋರಿಯಲ್ಸ್ ಏನಕ್ಕೆ, ನಮ್ಮ ಮೇನ್ಸ್ ಕಂಟೆಂಟನ್ನು ಎನ್ರಿಚ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ನೀವು ಎಡಿಟೋರಿಯಲ್ಸಲ್ಲಿ ಫಸ್ಟು ಇಂಟ್ರೊಡಕ್ಷನಲ್ಲಿ ಕೆಲವೊಂದು ಕ್ಯಾಚಿ ಫ್ರೇಸಸನ್ನು ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಏನೋ ಒಂದು ಡೇಟಾ ಕೊಟ್ಟಿರ್ತಾರೆ, ಯಾವುದೋ ಒಂದು ರಿಪೋರ್ಟ್ ಬಗ್ಗೆ ಕೊಟ್ಟಿರ್ತಾರೆ. ಸೊ ಅಂತಹ ಒಂದು ಇನ್ಫಾರ್ಮೇಷನ್ ಏನಿರುತ್ತೆ ಎಡಿಟೋರಿಯಲ್ನ ಇಂಟ್ರೊಡಕ್ಷನಲ್ಲಿ ಕೆಲವು ಡೇಟಾ, ರಿಪೋರ್ಟ್ಸ್ ಏನಾದ್ರು ಕೊಟ್ಟಿರ್ತಾರೆ, ಫ್ಯಾಕ್ಟ್ಸು, ಇಂಥದನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ನಮ್ಮ ಒಂದು ಮೀನ್ಸ್ ಆನ್ಸರ್ ರೈಟಿಂಗಲ್ಲಿ ತುಂಬ ಅಥವಾ ಬಹಳ ಉಪಯುಕ್ತ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಇನ್ನು ನೆಕ್ಸ್ಟ್ ಇದಿಷ್ಟು ನಾವು ಓದಲೇಬೇಕಾಗಿರುವಂತಹ ವಿಷಯ ಆದರೆ ಯಾವುದನ್ನು ನಾವು ಸ್ಕಿಪ್ ಮಾಡಬೇಕು ಅಂದರೆ, ಮೊದಲಿಗೆ ಪೊಲಿಟಿಕಲ್ ಗಾಸಿಪ್ಸ್ ಅಂದರೆ ಅವ್ರಿಗೇನೋ ಅಂದರು, ಇವ್ರಿಗೇನೋ ಅಂದರು, ಈ ರೀತಿಯಾದ ಒಂದು ಪೊಲಿಟಿಕಲ್ ಗಾಸಿಪ್ಸ್ ಏನಿರುತ್ತೆ ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಸ್ಪೋರ್ಟ್ಸ್ ಅಂತ ಬಂದಾಗ ಇಲ್ಲಿ ನೀವು ಏನು ಸ್ಕಿಪ್ ಮಾಡಬೇಕಾಗುತ್ತೆ ಅಂತಂದರೆ, ಈ ರುಟೀನ್ ಏನಿರುತ್ತೆ ಅದನ್ನು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ರೀಸೆಂಟಾಗಿ ಇಂಡಿಯಾ ಏನು ಸೆಲೆಬ್ರೇಟ್ ಮಾಡ್ತಾಯಿದೆ ಅಂದರೆ 100 years ಆಫ್ ಹಾಕಿ ಅನ್ನು ಸೆಲೆಬ್ರೇಟ್ ಮಾಡ್ತಾಯಿದೆ. ಸೊ ಇಂತಹ ನ್ಯೂಸನ್ನು ನೀವು ಓದಬೇಕಾಗತ್ತೆ. ಬಟ್ ರೊಟೀನ್ ನ್ಯೂಸ್ ಏನಿರುತ್ತೆ, ರೊಟೀನ್ ನ್ಯೂಸ್ ಬೇಡ. ಸೊ ಸ್ಪೋರ್ಟ್ಸಲ್ಲಿ ಎಂತಹ ನ್ಯೂಸನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ಇಂಡಿಯಾ ಎಲ್ಲಿ ಏನಾದರೂ ಅಚೀವ್ ಮಾಡಿರುತ್ತೆ
ಇಂಡಿಯಾ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು, ಎಲ್ಲಿ ಏನಾದರೂ ಅಚೀವ್ ಮಾಡಿರತ್ತೆ, ಹೊಸದಾಗಿ ಅಚೀವ್ ಮಾಡಿರುತ್ತೆ, ಸೊ ಫಾರ್ ದ ಫಸ್ಟ್ ಟೈಮ್ ಇರ್ಬೋದು, ಇಲ್ಲ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸನ್ನು ಗೆದ್ದಿರೋದಿರ್ಬೋದು, ಈ ರೀತಿಯಾಗಿ ಏನಾದರೂ ಅಚೀವ್ಮೆಂಟ್ ಇದ್ದಾಗ ಅಂತಹ ಒಂದು ನ್ಯೂಸನ್ನು ನೀವು ಓದಬೇಕಾಗುತ್ತೆ. ಬಟ್ ರುಟೀನ್ ಈಗೇನೋ ಮ್ಯಾಚ್ ನಡೀತಾ ಇದೆ, ಇಲ್ಲಿ ಏನೋ ಆಯಿತು ಲೈಕ್ ಆ ಥರ ಒಂದು ಸಣ್ಣ ಪುಟ್ಟ ವಿಷಯನ ನೀವು ಓದಿರೋ ನೆಗ್ಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಂಟರ್ಟೈನ್ಮೆಂಟ್ ಇರ್ಬೋದು, ಕ್ರೈಮ್ ನ್ಯೂಸ್, ಇದೆಲ್ಲನೂ ನಾವು ಸ್ಕಿಪ್ ಮಾಡ್ತೀವಿ. ಇದಿಷ್ಟು ವಾಟ್ ಟು ರೀಡ್ ಆ್ಯಂಡ್ ವಾಟ್ ಟು ಸ್ಕಿಪ್ ಇನ್ ನ್ಯೂಸ್ ಪೇಪರ್. ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ತೊಗೋತಾ ಇದ್ದೀನಿ, ಇವತ್ತಿನ ಹಿಂದೂ ಪೇಪರಲ್ಲಿ ಇರುವಂತಹ 2 ಆರ್ಟಿಕಲ್ಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಮೊದಲನೇ ಆರ್ಟಿಕಲ್ ಏನು ಹೇಳ್ತಾ ಇದೆ, ಫಾರೆಸ್ಟ್ ಮಿನಿಸ್ಟರ್ ಆರ್ಡರ್ಸ್ ಕ್ಲೋಜರ್ ಆಫ್ ಸಫಾರೀಸ್ ಇನ್ ಬಂಡೀಪುರ್ ಆ್ಯಂಡ್ ನಾಗರಹೊಳೆ. ಇಲ್ಲಿ ನಾವು ನೋಡಿದ ತಕ್ಷಣ ಏನು ನೀವು ಓದ್ತೀರಾ, ಬಂಡೀಪುರ್ ಮತ್ತು ನಾಗರಹೊಳೆ ಇದೆರಡೂ ನ್ಯಾಷನಲ್ ಪಾರ್ಕ್ಸ್, ಕರ್ನಾಟಕದ ನ್ಯಾಷನಲ್ ಪಾರ್ಕ್ಸ್ ಆಗಿದೆ. ಸೊ ಹಾಗಾಗಿ ಈ ಎರಡು ಜಾಗಗಳ ಬಗ್ಗೆ, ಈ 2 ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ರೆಡಿ ಇರಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಹೋದಾಗ ನಾವು ಫುಲ್ ಈ ಎಲ್ಲ ಒಂದು ಬೇಸಿಕ್ ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಏನಿರುತ್ತೆ, ಅಂದರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದರ ಒಂದು ಎಕ್ಸ್ಟೆಂಟ್ ಏನಿದೆ ಅದಿರ್ಬೋದು, ಅಲ್ಲಿ ಯಾವ ರೀತಿಯಾದ ಒಂದು ಪ್ಲ್ಯಾನ್ಸ್ ಅಥವಾ ಫೋನಾ ಸಿಗುತ್ತೆ, ಯಾವ ರೀತಿಯಾದ ಆ್ಯನಿಮಲ್ ಸಿಗುತ್ತೆ, ಯಾವ ರೀತಿಯಾದ ಒಂದು ಫ್ಲೋರಾ ಇದೆ ಇದು, ಅಥವಾ ವೆಜಿಟೇಷನ್ ಏನು, ಅಂದರೆ ಇವಾಗ ಗ್ರಾಸ್ ಲ್ಯಾಂಡಾ, ಶೋಲಾ ಫಾರೆಸ್ಟ್ಸಾ, ಈ ರೀತಿಯಾಗಿ ಇವುಗಳ ಬಗ್ಗೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು. ಯಾಕೆ ಅಂದರೆ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಟೈಗರ್ ರಿಸರ್ವ್ಸ್ ಇದೇನಿದೆ, ಇದು ಒಂಥರ ಪ್ರಿಲಿಮ್ಸಲ್ಲಿ UPSCಯಲ್ಲೂ ಅಷ್ಟೇ KPSCಯಲ್ಲೂ ಅಷ್ಟೇ ಪದೇ ಪದೇ ಕೇಳುವಂತಹ ಒಂದು ಟಾಪಿಕ್ ಆಗಿರೋ ಕಾರಣ ನಾವು ಇದ್ರ ಬಗ್ಗೆ ಕ್ಲೀನಾಗಿ ಓದ್ಕೋಬೇಕು. ಇನ್ನು ಮತ್ತೆ ಇವತ್ತಿನ ಹಿಂದೂ ಪೇಪರಲ್ಲೇ ಸೆನ್ನಾ ಸ್ಪೆಕ್ಟಾಬಲಿಸ್ ರಿಮೂವ್ ಫ್ರಮ್ 1963 ಹೆಕ್ಟೇರ್ಸ್ ಇನ್ ಮುದುಮಲೈ ಟೈಗರ್ ರಿಸರ್ವ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಈ ಸೆನ್ನಾ ಸ್ಪೆಕ್ಟಾಬಲಿಸ್ ಅನ್ನುವಂಥ ಒಂದು ಪ್ಲ್ಯಾಂಟ್ ಸ್ಪೀಶೀಸ್, ಇದು ಒಂದು ಇನ್ವೇಸಿವ್ ಪ್ಲ್ಯಾಂಟ್ ಸ್ಪೀಶೀಸ್ ಆಗಿದೆ. ಸೊ ಇನ್ವೇಸಿವ್ ಪ್ಲ್ಯಾಂಟ್ ಸ್ಪೀಶೀಸ್ ಬಗ್ಗೆ ಹಲವಾರು ಕ್ವೆಶನ್ಸ್ ಈ ಹಿಂದೆ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ ಕ್ವೆಶನ್ಸನ್ನು UPSC ಪ್ರಿಲಿಮ್ಸ್ ಕ್ವೆಶನ್ಸನ್ನು ನಾವು ನೋಡಿದ್ರೆ ಪ್ರಾಸೋಪಿಸ್ ಜೂಲಿಫೆರಾ ಅನ್ನುವಂಥ ಒಂದು ಇನ್ವೇಸಿವ್ ಪ್ಲ್ಯಾಂಟ್ ಬಗ್ಗೆ ಈಗಾಗಲೇ ಕೇಳಿದ್ದಾರೆ. ಸೊ ಇದು ಕೂಡ ಒಂದು ಪಾಸಿಬಿಲಿಟಿ ಇದೆ. ಮತ್ತು ಇನ್ನೊಂದೇನೆಂದರೆ ಮುದುಮಲೈ ಟೈಗರ್ ರಿಸರ್ವ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಸೊ ಈ ಎರಡೂ ಒಂದು ಟಾಪಿಕ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಒಂದು ಟಾಪಿಕ್ಸ್ನ ನಾನು ನ್ಯೂಸ್ ಪೇಪರಲ್ಲಿ ನೋಡಿದ ತಕ್ಷಣ ಇದನ್ನ ನಾವು ಓದಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಈಗ ಯಾವಾಗ ಗೊತ್ತಾಗುತ್ತೆ, ನಮ್ಮ ಸಿಲೆಬಸ್ ನಮಗೆ ಕ್ಲೀನಾಗಿ ಗೊತ್ತಿದ್ರೆ ಮಾತ್ರನೇ. ಸೊ ಫಸ್ಟ್ ಏನು ಮಾಡಬೇಕು ನೀವು ಅಂತಂದರೆ ಸಿಲೆಬಸ್, ಯಾವ ಸಿಲೆಬಸ್ಸಲ್ಲಿ ಏನು ಟಾಪಿಕ್ಸ್ ಬರುತ್ತೆ ಅನ್ನೋದನ್ನು ನೀವು ಕರೆಕ್ಟಾಗಿ ಲಿಸ್ಟ್ ಮಾಡಿಕೊಂಡು ಮೆಮರೈಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ನಾವು ಯಾವಾಗ ನಮಗೆ ಆ ಒಂದು ಸಿಲೆಬಸ್ ಮೈಂಡಲ್ಲಿ ಇರುತ್ತೆ, ಆಗ ನೋಡಿದ ತಕ್ಷಣ ಇದು ಈ ಟಾಪಿಕ್ ಇಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ವಾಟ್ ಟು ರೀಡ್ ಮತ್ತು ವಾಟ್ ಟು ಸ್ಕಿಪ್ ಬಗ್ಗೆ. ಆದರೆ ಈಗ ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನ ನಾವು ನೋಡೋಣ. ಈ ಒಂದು ಸ್ಲೈಡಲ್ಲಿ ನಾವು ನೋಡಿದ ತಕ್ಷಣ ಇಲ್ಲಿ ನನಗೇನು ಗೊತ್ತಾಯಿತು ಅಂದರೆ ಇದೆಲ್ಲ ನನಗೆ ಬೇಡ. ಸೊ ಏನು ಬೇಕು, ಬಂಡೀಪುರ ನಾಗರಹೊಳೆ ಬಗ್ಗೆ ಬೇಕು. ಈ ಒಂದು ಆರ್ಟಿಕಲ್ನಲ್ಲಿ ನಾನು ಓದ್ತೀನಿ, ಎಲ್ಲರೂ ಬಂಡೀಪುರ ನಾಗರಹೊಳೆ ಸಿಗ್ತಾ ಇದೆಯಾ ಅಂತ. ಸೊ ಇಲ್ಲಿದೆ ಸಫಾರಿ ಬಂಡೀಪುರ ನಾಗರಹೊಳೆ, ಓಕೆ. ಸಸ್ಪೆನ್ಷನ್ ಆಫ್ ಟ್ರೆಕ್ಕಿಂಗ್ ಆ್ಯಕ್ಟಿವಿಟೀಸನ್ನು ತೆಗೆದಿದ್ದಾರೆ. ಏನಕ್ಕೆ ಅಂತಾರೆ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಿಂದ. ಸೊ ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಏನಿದೆ ಇದು ನಮ್ಮ ಮೇನ್ಸ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್. ಬಿಕಾಸ್ ಈ ಹಿಂದೆ ಪ್ರೀವಿಯಸ್ ಇಯರ್ಸಲ್ಲಿ ಹಲವಾರು ಕ್ವೆಶನ್ಸ್ ಬಂದಿದೆ. ಸೊ ಹಾಗಾಗಿ ನಾವು ಇದನ್ನ ಒಂದು ಎಕ್ಸಾಂಪಲ್ ಆಗಿ ತೊಗೋಬೋದು. ಅಂದರೆ ಈಗ ನೆಕ್ಸ್ಟ್ ಏನಾದ್ರು ನಮಗೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಯಾವುದಾದ್ರು ಒಂದು ಕ್ವೆಶನ್ ಬಂತು ಅಂದರೆ, ಓಕೆ, ಕರ್ನಾಟಕ ಗೌರ್ಮೆಂಟ್ ಈ ಥರ ಮಾಡಿತ್ತು, ಸೊ ಇದರಿಂದ ಈ ಒಂದು ಆ್ಯನಿಮಲ್ ಕಾನ್ಫ್ಲಿಕ್ಟ್ ಏನಿದೆ ರೆಡ್ಯೂಸ್ ಆಗಿದೆ ಅನ್ನುವಂಥ ಒಂದು ಎಕ್ಸಾಂಪಲನ್ನು ಕೊಡ್ಬೋದು. ಸೊ ಯಾವಾಗ ಎಕ್ಸಾಂಪಲ್ ಕೊಡ್ತೀವಿ ನಮ್ಮ ಒಂದು ಆನ್ಸರ್ ಎನ್ರಿಚ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲಲ್ಲಿ ನನಗೆ ಇದು ಸಿಕ್ತು. ಸೊ ನೀವು ಓದೋವಾಗಲೇ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದನ್ನ ಎಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಬರ್ಕೊಳ್ಳಿ, ಅಲ್ಲಿ ಇದು ಒಂಥರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ನಾನು ಓದಿದೆ. ಸೊ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಗ್ಗೆ ಬೇಸಿಕ್ 1 2 to 3 ಪಾಯಿಂಟ್ಸ್ನ ನಾನು ಗೂಗಲ್ ಮಾಡಿ ನೋಡ್ಕೊಂಡು ಬಿಡ್ತೀನಿ. ಸೊ ಅಲ್ಲೇ ಆವಾಗ ಇದ್ರ ಮೇಲೂ ಕೂಡ ನನಗೆ ನೋಟ್ಸ್ ರೆಡಿ ಆಗೋಯ್ತು ಅಲ್ಲೇನೆ. ಸೊ ಈ ರೀತಿಯಾಗಿ ಓದಬೇಕಾಗುತ್ತೆ ನೀವು ಓದೋವಾಗ. ಸೊ ಫಸ್ಟು ಸ್ಕಿಮ್ ಹೆಡ್ಲೈನ್ಸ್. ಈಗಾಗಲೇ ನಾನು ಏನು ಹೇಳಿದೆ, ಈಗ ಹಿಂದಿಂದೆ ನಾವು ನೋಡಿದ್ರೆ ಅಲ್ಲಿ ಸೆನ್ನಾ ಸ್ಪೆಕ್ಟಾಬಲಿಸ್ ಅಂತ ಇತ್ತು. ಸೊ ನಾನು ಅದು ನೋಡಿದ ತಕ್ಷಣ ಏನು ಹೇಳಿದೆ, ಅದನ್ನು ನಾನು ಓದಬೇಕು ಅನ್ನೋದು ನನ್ನ ಮೈಂಡಿಗೆ ಬಂತು. ಅದಾದಮೇಲೆ ರೀಡ್ ಸೆಲೆಕ್ಟಿವ್ಲಿ. ಇದೇನು ಅಂತಂದರೆ ಸ್ಕಿಮ್ ಹೆಡ್ಲೈನ್ಸ್ ಅಂತಲೇ ಇಡೀ ಪೇಪರಲ್ಲಿ ಫಸ್ಟು ಒಂದು 5 ನಿಮಿಷ ನೋಡಿ, ಎಲ್ಲ ಹೆಡ್ಲೈನ್ಸನ್ನು ನೋಡಿ. ಹೆಡ್ಲೈನ್ಸ್ನ ನೋಡಿ ನಾನು ಈ ಹೆಡ್ಲೈನ್ಸನ್ನು ಈ ಒಂದು ಆರ್ಟಿಕಲ್ನ ಓದಬೇಕು ಅಂತ ಟಿಕ್ ಮಾಡ್ಕೊಳ್ಳಿ, ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಅಲ್ಲೇ ಬರ್ಕೋಬೋದು,
ಏನು ಬರ್ಕೋತೀರಾ, ಇವಾಗ ನಾನು ಏನೆಲ್ಲ ಸೆನ್ನಾ ಸ್ಪೆಕ್ಟಾಬಿಲಿಸ್ ಬಗ್ಗೆ GS3 ಸೊ ಎನ್ವಿರಾನ್ಮೆಂಟಿಗೆ ಸೇರುತ್ತೆ, ಅದನ್ನು ನೀವು ಅಲ್ಲಿ ಬರ್ಕೊಂಡ್ಬೋದು ನ್ಯೂಸ್ ಪೇಪರ್ಲಿ. ಸೊ ಆವಾಗ ನಿಮಗೆ ನೋಟ್ ಮೇಕಿಂಗಿಗೆ ಈಸಿ ಆಗುತ್ತೆ. ಸೊ ಇದಿಷ್ಟು ಫಸ್ಟ್ 5 ಮಿನಿಟ್ಸಲ್ಲಿ ನೀವು ನ್ಯೂಸ್ ಪೇಪರನ್ನು ಕ್ಲೀನಾಗಿ ಓದಬೇಕು, ಫಸ್ಟಿಂದ ಲಾಸ್ಟ್ವರೆಗೂ ನೋಡಬೇಕು. ಬರೀ ಹೆಡ್ಲೈನ್ಸನ್ನು ನೋಡಿ ಯಾವ ಯಾವ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ, ನಾನು ಇದನ್ನ ಓದಬೇಕು ಅಂತ. ನೆಕ್ಸ್ಟ್ 30 ಮಿನಿಟ್ಸಲ್ಲಿ ಏನು ಮಾಡ್ತೀರಾ, 30 to 35 ಮಿನಿಟ್ಸಲ್ಲಿ ನೀವು ಕ್ಲೀನಾಗಿ ಓದ್ಕೋಬೇಕು. ಏನು ಓದ್ತೀರಾ ಅಲ್ಲಿ ನೀವು ಓದೋವಾಗ ನಿಮ್ಗೆ ಗೊತ್ತಾಗಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಹಿಂದಿನ ಸ್ಲೈಡ್ಗೆ ಹೋಗ್ತೀನಿ. ಸೊ ದ್ಯಾಟ್ ಶುಡ್ ಟೇಕ್ ಅರೌಂಡ್ 30 to 40 ಮಿನಿಟ್ಸ್ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅಂತ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ಒಂದು ಆರ್ಟಿಕಲ್ ನೋಡಿದ್ರೆ ಅದ್ರ ಬಗ್ಗೆ ಕಾಸಸ್ ಇರ್ಬೋದು, ಇಂಪ್ಯಾಕ್ಟ್ಸ್, ಗೌರ್ಮೆಂಟ್ ರೆಸ್ಪಾನ್ಸ್ ಏನು ಎಲ್ಲ ಅದೇ ಈ 30 to 40 ಮಿನಿಟ್ಸಲ್ಲಿ ಓದುವಾಗ ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತೀವ. ನೆಕ್ಸ್ಟ್ ಏನು ಮಾಡ್ತೀರಾ, ನೋಟ್ಸ್ ಮಾಡ್ಕೋಬೇಕು. ಈ ನೋಟ್ಸ್ ಮಾಡ್ಕೊಳ್ಳೋದನ್ನು ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫಸ್ಟ್ 5 ಮಿನಿಟ್ಸ್ ಏನಿದೆ, ಜಸ್ಟ್ ಗೋ ಥ್ರೂ ದ ಹೆಡ್ಲೈನ್ಸ್ನ ನೋಡಿಬಿಟ್ಟು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ ನ್ಯೂಸನ್ನು ನಾನು ಓದ್ತೀನಿ, ಯಾವ ನ್ಯೂಸನ್ನು ನಾನು ಓದಲ್ಲ, ಓದುವಂಥ ನ್ಯೂಸ್ಗೆ ಟಿಕ್ ಮಾಡಿಕೊಂಡು ನಿಮಗೆ ಈಸಿ ಆಗಬೇಕು ಅಂತಂದರೆ, ನೋಟ್ಸ್ ಮಾಡ್ಕೊಳ್ಳೋವಾಗ ಈಸಿ ಆಗಬೇಕು ಅಂತಂದರೆ ಅಲ್ಲೇ ಬರ್ಕೊಂಡ್ಬಿಡಿ ಟಾಪಿಕ್ ಏನು ಟಾಪಿಕ್ಗೆ ಅದು ರಿಲೇಟ್ ಆಗುತ್ತೆ, ಪ್ಲಸ್ ಪೇಪರ್ ಯಾವ ಪೇಪರ್ಗೆ ಅದು ಬರುತ್ತೆ. ಅದಾದಮೇಲೆ ಹೈಲೈಟ್ ಮಾಡ್ಕೋಬೇಕು. ನೀವು ಓದೋವಾಗ ಈ 30 ಮಿನಿಟ್ಸ್ 35 ಮಿನಿಟ್ಸ್ ನೀವು ಓದಿ ಅಂತ ನಾನು ಏನಿಲ್ಲ, ಅಲ್ಲಿ ಹೈಲೈಟ್ ಮಾಡ್ಕೊಳ್ಳಿ, ಹೈಲೈಟ್ ಆರ್ ಅಂಡರ್ಲೈನ್ ಏನೋ ಒಂದು ಮಾಡ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ ಅಂತಂದರೆ ನೀವು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಆ ಪಾಯಿಂಟ್ಸ್ನ ಮಾತ್ರ ನೀವು ಆಲ್ರೆಡಿ ಓದಿರ್ತೀರ, ನೆಕ್ಸ್ಟ್ ನೋಟ್ಸ್ ಮಾಡ್ಕೊಳ್ಳೋವಾಗ ಅದು ಈಸಿ ಆಗುತ್ತೆ. ನೆಕ್ಸ್ಟ್ 20 ಮಿನಿಟ್ಸ್ ನೋಟ್ಸ್ ಮಾಡ್ಕೋತೀರ. ಸೊ ಬರೀ ಇದಿಷ್ಟು ನೋಟ್ಸ್ ಮಾಡಿ ಎತ್ತಿಟ್ಬಿಟ್ರೆ ಆಗಲ್ಲ. ಏನು ಮಾಡಬೇಕು, ಎವ್ರಿ ವೀಕ್ ಸ್ಯಾಟರ್ಡೆ ಆರ್ ಸಂಡೇ ಏನು ಮಾಡಿ ಕೂತ್ಕೊಳ್ಳಿ, ಈ ಆಲ್ರೆಡಿ ನೋಟ್ಸ್ ಮಾಡಿ 20 ಮಿನಿಟ್ಸ್ ನೋಟ್ಸ್. ಸೊ ಡೈಲಿ ಏನಿಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 to 1.5 ಪೇಜಷ್ಟು ಇನ್ಫಾರ್ಮೇಷನ್ ಅಷ್ಟೇ ನಿಮಗೆ ಸಿಗೋದು. ಸೊ ಸ್ಯಾಟರ್ಡೆ ಆರ್ ಸಂಡೇ ಕೂತ್ಕೊಂಡು 6 to 7 ಪೇಜಸ್ ನಿಮಗೆ ಓದೋಕ್ಕಾಗಲ್ವಾ, ಆರಾಮಾಗಿ ಓದ್ಬೋದು. ಸೊ 6 to 7 ಪೇಜಸ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸಲ್ಲಿ ಆರಾಮಾಗಿ ಓದಿ ರಿವೈಸ್ ಮಾಡ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ಅಲ್ಲೇ ನಿಮಗೆ ರಿವಿಷನ್ನು ಕೂಡ ಮುಗ್ದೋಗುತ್ತೆ. ಸೊ ದಿಸ್ ಇಸ್ ಹೌ ಟು ರೀಡ್ ಅ ನ್ಯೂಸ್ ಪೇಪರ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇನ್ನು ಕೆಲವು ಡೌಟ್ ಇರುತ್ತೆ, ಏನಂದರೆ ಯಾವ ನ್ಯೂಸ್ ಪೇಪರ್ ಓದಬೇಕು ಅಂತ. ಯೂಶ್ವಲಾಗಿ ಎಲ್ಲರೂ ಓದೋದು ಹಿಂದೂ ನ್ಯೂಸ್ ಪೇಪರನ್ನೇ ಓದ್ತಾರೆ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ಓದ್ತಾರೆ. ನನ್ನ ಸಜೆಷನ್, ಹಿಂದೂ ನ್ಯೂಸ್ ಪೇಪರನ್ನು ನೀವು ಓದಿ, ಇದರ ಜೊತೆಗೆ ಬೇರೆ ಸಪ್ಲಿಮೆಂಟ್ ಮಾಡ್ಕೋಬೋದು ನೀವು, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇಂಡಿಯನ್ ಎಕ್ಸ್ಪ್ರೆಸ್ ಯಾರು ಓದಬೇಕು ಅಂತಂದರೆ, ಈಗ ಆಲ್ರೆಡಿ ಸ್ವಲ್ಪ ಹಿಂದೂನ ಓದಿ ಪ್ರಾಕ್ಟೀಸ್ ಆಗಿದೆ ಅಂದರೆ ಅಂಥವರು ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ಓದಿ. ಬಿಕಾಸ್ ಇದರ ಒಂದು ಲ್ಯಾಂಗ್ವೇಜ್ ಇರ್ಬೋದು, ಅದರ ಒಂದು ಸ್ಟ್ಯಾಂಡರ್ಡ್ ಏನಿದೆ ಅದು ಸ್ವಲ್ಪ ಹೈ ಇದೆ, ಅಂದರೆ ಹೆಚ್ಚಿನ ಕಾರಣ ಕೆಲವು ಬಾರಿ ನಮಗೆ ಆ ಒಂದು ಸೆಂಟೆನ್ಸಸ್ ಏನು ಫಾರ್ಮ್ ಮಾಡಿರ್ತಾರೆ ಇಲ್ಲಿ ಅದು ಅರ್ಥ ಆಗದೆ ಕೂಡ ಇರ್ಬೋದು. ಸೊ ಹಾಗಾಗಿ ಹಿಂದೂ ಇಸ್ ದ ಬೆಸ್ಟ್ ನ್ಯೂಸ್ ಪೇಪರ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಡೈಲಿ ಈವ್ನಿಂಗ್ ಏನು ಮಾಡಿ, PIBಗೆ ಹೋಗಿ, PIB ವೆಬ್ಸೈಟಲ್ಲಿ ಹೋಗಿ ಆಲ್ ರಿಲೀಸಸ್ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ಅಂದರೆ ಯಾವ್ಯಾವ ಒಂದು ಮಿನಿಸ್ಟ್ರೀಸ್ ಇದೆ ಅಲ್ಲಿ, ಆ ಮಿನಿಸ್ಟ್ರೀಸಲ್ಲಿ ನಮಗೆ ಎಲ್ಲನೂ ಅಂದರೆ ಮಿನಿಸ್ಟ್ರೀಸ್ ಏನೇನು ಆ ಒಂದು ದಿನದಲ್ಲಿ ಏನೇನೋ ರಿಲೀಸ್ ಮಾಡಿದ್ದಾರೆ, ಬುಲೆಟಿನ್ಸ್ ಏನು ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಲೈನಲ್ಲಿ ಅಂದರೆ ಒಂದು ಆರ್ಟಿಕಲ್ ಕೊಟ್ಟಿರ್ತಾರೆ. ಸೊ ನೀವು ಅಲ್ಲಿ ನೋಡಿ, ಅಲ್ಲೂ ಅಷ್ಟೇ ನೋಡಿದ ತಕ್ಷಣ ಈಗ ಮೊನ್ನೆ ಏನಾಯಿತು ಅಂದರೆ ಇಫ್ಕೋ ಮತ್ತು ಅಮೂಲ್ಗೆ ಯಾವುದೋ ಅವಾರ್ಡ್ ಬಂದಿತ್ತು. ಸೊ ಇದು ನಮಗೆ PIBಯಲ್ಲಿ ಒಂದು ನ್ಯೂಸ್ ಇತ್ತು. ಸೊ ನೀವು ಅಲ್ಲಿ ಇಫ್ಕೋ ಅಮೂಲ್ ನೋಡಿದ ತಕ್ಷಣ ಇಫ್ಕೋ ನಮಗೆ ಮಿಸ್ಲೇನಿಯಸ್ ಅಂದರೆ ಎಕಾನಮಿ ಟಾಪಿಕ್ ಏನಿದೆ, ಎಕಾನಮಿಲಿ ನಾವು ಇಫ್ಕೋ ಮತ್ತು ಅಮೂಲ್ ಬಗ್ಗೆ ಓದ್ತೀವಿ. ಬಿಕಾಸ್ ದೇ ಆರ್ ಕೋಆಪರೇಟಿವ್ಸ್, ಎಕಾನಮಿಕ್ ಡೆವಲಪ್ಮೆಂಟ್ಗೆ ನಮ್ಗೆ ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ಏನು ಮಾಡಬೇಕು ನೀವು, ಆ ಒಂದು ಇಫ್ಕೋ ಬಗ್ಗೆ ಇರ್ಬೋದು, ಅಮೂಲ್ ಬಗ್ಗೆ ಇರ್ಬೋದು, ಅಥವಾ ಅದು ಏನಕ್ಕೆ ನ್ಯೂಸಲ್ಲಿದೆ ಅದನ್ನು ಬೇಸಿಕ್ ಇನ್ಫಾರ್ಮೇಷನ್ ಜಸ್ಟ್ ಒಂದು 2 to 3 ಪಾಯಿಂಟ್ಸಲ್ಲಿ ಸಮರೈಸ್ ಮಾಡ್ಕೊಳ್ಳಿ. ಇನ್ನು PRS ಮತ್ತು ಯೋಜನಾ. PRSನ್ನು ಬಿಲ್ಸ್ ಯಾವುದಾದ್ರು ಪಾಸ್ ಆಗಿದ್ರೆ, ಅಂದರೆ ಈಗ ನ್ಯೂಸ್ ಪೇಪರಲ್ಲಿ ಓದ್ತೀರಾ ಯಾವುದೋ ಒಂದು ಬಿಲ್ ಪಾಸ್ ಆಗಿದೆ ಅಂತ, ಸೊ ಆ ಬಿಲ್ನ ಕಂಪ್ಲೀಟ್ ಡೀಟೇಲ್ ನಿಮಗೆ ಬೇಕು ಅಂತಂದರೆ ಆಗ ನೀವು PRSಗೆ ಹೋದರೆ ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಇನ್ನು ಯೋಜನಾ ಎವ್ರಿ ಮಂತ್ ಬರುತ್ತೆ. ಸೊ ಎವ್ರಿ ಮಂತು ಒಂದೊಂದು ಟಾಪಿಕ್ ಬಗ್ಗೆ ಯೋಜನಾ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಇದನ್ನು ಕೂಡ ನೀವು ಓದ್ಕೋಬೋದಾಗುತ್ತೆ. ಸೊ ದಿಸ್ ಇಸ್ ಹೌ ಟು ರೀಡ್ ಅ ನ್ಯೂಸ್ ಪೇಪರ್. ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂದರೆ ಯಾವ ರೀತಿಯಾಗಿ ನೋಟ್ ಮೇಕಿಂಗನ್ನು ಮಾಡ್ಕೋಬೇಕು. ಈಗ ನಾನು ಇಲ್ಲಿ ಹೇಳಿದೆ 20 ಮಿನಿಟ್ಸ್ ನೋಟ್ ಮೇಕಿಂಗ್ ಮಾಡಿ ಅಂತ. ಸೊ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ನಾವು ನೋಡೋದ್ರ ಪ್ರಕಾರ ಇಟ್ ಈಸ್ ಯುವರ್ ಕಂಫರ್ಟ್. ಒಂದು ನೀವು ಬುಕ್ಕನ್ನಾದರೂ ಯೂಸ್ ಮಾಡಿ, ಇಲ್ಲ ಡಿಜಿಟಲ್ ಆನ್ಲೈನ್ ಆದರೂ ಯೂಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡಿ, ನಿಮ್ಮ ಒಂದು ಕಂಫರ್ಟ್ ಯಾವ ರೀತಿಯಾಗಿದೆ ಹಾಗೆ. ಸೊ ಈಗ ಫಸ್ಟ್ ಫಾರ್ ಎಕ್ಸಾಂಪಲ್ ಬುಕ್ಕಲ್ಲಿ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಬುಕ್ಕಲ್ಲಿ ಅಂತಂದರೆ ನೀವೇನು ಮಾಡಿ, ಫಸ್ಟು GS1 ಪಾರ್ಟ್ ಮಾಡಿ, ಎಲ್ಲ ಸಬ್ಜೆಕ್ಟ್ ಇಲ್ಲಾಂದರೆ ಸಬ್ಜೆಕ್ಟ್ ವೈಸ್ ನೋಟ್ಬುಕ್ಸ್ ಇಟ್ಬಿಟ್ರೆ ದಟ್ ಇಸ್ ಬೆಸ್ಟ್. ಸೊ ಅವಾಗ ಏನಾಗುತ್ತೆ, ಹಿಸ್ಟ್ರಿಗೆ ಒಂದಿರುತ್ತೆ, ಜಿಯೋಗ್ರಫಿಗೆ ಒಂದಿರ್ಬೋದು, ಸೊಸೈಟಿಗೆ ಬೇರೆ, ಮತ್ತು ಪಾಲಿಟಿಗೆ ಬೇರೆ, ಗವರ್ನೆನ್ಸಿಗೆ ಬೇರೆ, ಈ ರೀತಿಯಾಗಿ
ಬೇರೆ ಬೇರೆ ಬುಕ್ಸ್ 100 ಪೇಜಸ್ ಬುಕ್ ಯಾವುದೋ ಒಂದು ಬುಕ್ ಇರ್ಬೋದು. ಇದು ಏನಾಗುತ್ತೆ, ಬಲ್ಕಿ ಆಗಿಬಿಡುತ್ತೆ ನಿಮಗೆ ರಿವಿಷನ್ ಮಾಡೋವಾಗ. ಸೊ ಹಾಗಾಗಿ ಯೂಶ್ವಲಿ ಇವಾಗಿರೋ ಟ್ರೆಂಡ್ ಪ್ರಕಾರ ಡಿಜಿಟಲ್ ಇಸ್ ಬೆಸ್ಟ್. ಬಿಕಾಸ್ ಏನಾಗುತ್ತೆ ಅಂತಂದರೆ, ಒಂದು ನೀವು ಈಸಿಯಾಗಿ ಸರ್ಚ್ ಮಾಡ್ಬೋದು, ಮತ್ತು ಸೆಕೆಂಡ್ ಒನ್ ಏನು ಅಂತಂದರೆ, ಏನಾದರೂ ಒಂದು ನ್ಯೂಸ್ ಆರ್ಟಿಕಲ್ಸ್, ಈಗ ಫಾರ್ ಎಕ್ಸಾಂಪಲ್ ಈಗ ಮುದುಮಲೈ ಟೈಗರ್ ರಿಸರ್ವ್ ನಾವೇನು ನೋಡಿದ್ವಿ, ಇವತ್ತು ನ್ಯೂಸಲ್ಲಿದೆ, ಮತ್ತೆ ಇನ್ನು 1 ಮಂತ್ ಆದಮೇಲೆ ಮತ್ತೆ ಅದು ನ್ಯೂಸಲ್ಲಿ ಬರ್ಬೋದು. ಸೊ ಆಗೇನಾಗುತ್ತೆ, ನೀವು ಬುಕ್ಕಲ್ಲಿ ಬರ್ಕೊಂಡಿದ್ರೆ ಅಲ್ಲಿ ಸ್ಪೇಸ್ ಇಲ್ದಿರ ಇರ್ಬೋದು, ಇಲ್ಲ ಅಲ್ಲಿ ಆ್ಯಡ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಮತ್ತು ಅದನ್ನ ಹುಡ್ಕೋದಕ್ಕೆ ಮೇಯ್ನಾಗಿ ಹುಡ್ಕೋದಕ್ಕೆ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬದಲು ಇದಾದರೆ ಏನಾಗುತ್ತೆ, ಈಸಿಯಾಗಿ ಸರ್ಚ್ ಮಾಡ್ಕೋಬೋದು, ಪ್ಲಸ್ ಅಲ್ಲೇನೇ ಆ್ಯಡ್ ಮಾಡ್ಕೊತಾ ಹೋಗ್ಬೋದು, ಇನ್ಫಾರ್ಮೇಷನ್ನ ಅಲ್ಲೇ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ, ಡಿಜಿಟಲ್ ಈಸ್ ಬೆಸ್ಟ್. ಅಂದರೆ ಡಿಜಿಟಲ್ ಈಸ್ ಮೋರ್ ಕಂಫರ್ಟಬಲ್. ಬೆಸ್ಟ್ ಅನ್ನೋದಕ್ಕಿಂತ ಮೋರ್ ಕಂಫರ್ಟಬಲ್ ಅನ್ಬೋದು. ಇನ್ನು ಕೆಲವರು ಎಷ್ಟೊಂದು ಜನ ಏನಿರ್ತಾರೆ, ಬುಕ್ಕಲ್ಲಿ ಕಂಫರ್ಟಬಲ್ ಇರ್ತಾರೆ, ಅಂದರೆ ನಾನು ಬರೆದ್ರೆ ನನಗೆ ನೆನಪಿರುತ್ತೆ ಅನ್ನೋರು ಇರ್ತಾರೆ. ಸೊ ದೇ ಕ್ಯಾನ್ ಗೋ ವಿತ್ ಬುಕ್. ಇಟ್ಸ್ ಬೇಸಿಕಲಿ ನಿಮ್ಮ ಒಂದು ಕನ್ವೀನಿಯನ್ಸ್ ಪ್ರಕಾರ ನೀವು ಮಾಡ್ಕೋಬೋದು. ಡಿಜಿಟಲ್ ಅಲ್ಲಾದರೆ ಯು ಕ್ಯಾನ್ ಡೂ ಇಟ್ ಆ್ಯಸ್ ಪರ್ ಜಿ ಎಸ್ ಪೇಪರ್ಸ್ ಏನಿದೆ ಹಂಗೆ. ಅಂದರೆ ಜಿ ಎಸ್ ಒನ್ನಲ್ಲಿ ಒಂದು ಇಟ್ಟರೆ ಮತ್ತೆ ಅಲ್ಲಿ ಹಿಸ್ಟ್ರಿ ಬೇರೆ, ಜಿಯೋಗ್ರಫಿ ಬೇರೆ, ಮತ್ತು ಸೊಸೈಟಿ ಬೇರೆ, ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡ್ಬಿಡಿ. ಸೊ ಏನಾಗುತ್ತೆ, ಈಸಿ ಆಗುತ್ತೆ ನಿಮಗೆ. ಇಲ್ಲ ಅಂದರೂ ನೀವು ಈ ಥರ ಮಾಡಿಲ್ಲ ಅಂದರೂ ಟಾಪಿಕ್ ವೈಸ್ ಡಿವೈಡ್ ಮಾಡಿಕೊಂಡ್ರು ಓಕೆ, ಅದು ಕೂಡ ಒಳ್ಳೆಯದೇ ಅಂತ ನಾವು ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಈಗ ಯಾವ ರೀತಿಯಾಗಿ ತೊಗೋಬೇಕು. ಈಗ ನಾನು ಎಕ್ಸಾಂಪಲ್ ಇಲ್ಲಿ ಏನು ತೊಗೊಂಡಿದ್ದೇನೆ, ಈ ಹಿಂದೆ ನೋಡಿದಂಥ ಸೆನ್ನಾ ಸ್ಪೆಕ್ಟಾಬಿಲಿಸ್ ರಿಮೂವ್ ಫ್ರಮ್ 1963 ಎಕರ್ಸ್ ಇನ್ ಮುದುಮಲೈ ಟೈಗರ್ ರಿಸರ್ವ್. ಇದೇ ಒಂದು ಆರ್ಟಿಕಲ್ನ ನಾನು ನೋಡಿದೆ. ಏನು ಗೊತ್ತಾಗುತ್ತೆ ಇಲ್ಲಿ, ಒಂದು ಟೈಗರ್ ರಿಸರ್ವ್, ಒಂದು ಇದು. ಸೊ ಹಾಗಾಗಿ ನನಗೇನು ಫಸ್ಟ್ ನೆನಪು ಬರುತ್ತೆ, ಯಾವ ಪೇಪರ್, ಇಟ್ ಇಸ್ GS3ಗೆ ಹೋಗ್ತೀನಿ, ಎನ್ವಿರಾನ್ಮೆಂಟಲ್ಲಿ ಹೋಗ್ತೀನಿ. ಎನ್ವಿರಾನ್ಮೆಂಟಿಗೆ ಹೋದ ತಕ್ಷಣ ಇಲ್ಲಿ ಫಸ್ಟು ಇನ್ವೇಸಿವ್ ಸ್ಪೀಷೀಸ್ ಏನಿದೆ ಅದು ಒಂದು ಟಾಪಿಕ್ ಅಥವಾ ಒಂದು ಸಬ್ ಹೆಡಿಂಗ್ ಅಥವಾ ಕೀವರ್ಡ್ ಅಂತ ಇಟ್ಕೊಳ್ಳಿ. ಸೊ ಇನ್ವೇಸಿವ್ ಸ್ಪೀಷೀಸಲ್ಲಿ ಹೋಗಿ ಇದನ್ನು ಆ್ಯಡ್ ಮಾಡ್ಕೊತೀನಿ. ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ನಂಗೆ ಇಲ್ಲಿ ಸಿಕ್ಬಿಡ್ಬೇಕು ಇನ್ವೇಸಿವ್ ಸ್ಪೀಷೀಸ್ಗೆ ಹೋದಾಗ. ನೆಕ್ಸ್ಟ್ ಮುದುಮಲೈ ಟೈಗರ್ ರಿಸರ್ವ್ಸ್ ಏನಿದೆ, ಟೈಗರ್ ರಿಸರ್ವ್ಸ್ ಬಗ್ಗೆ ಕೂಡ ನಾನು ಅಲ್ಲಿ ಗೊತ್ತಿರಬೇಕು. ಇದೆಲ್ಲರ ಜೊತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಏನಕ್ಕೆ ಟೈಗರ್ ರಿಸರ್ವಲ್ಲಿ ಇದನ್ನು ಇನ್ವೇಸಿವ್ ಸ್ಪೀಷೀಸನ್ನು ರಿಮೂವ್ ಮಾಡಿದ್ದಾರೆ ಅಂದರೆ, ಏನಕ್ಕೆ ರಿಮೂವ್ ಮಾಡಿದ್ದಾರೆ, ಅಲ್ಲಿರುವಂಥ ಬಯೋಡೈವರ್ಸಿಟಿನ, ಪ್ಲಾಂಟ್ಸ್ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಅದನ್ನು ಉಳಿಸೋದಕ್ಕೋಸ್ಕರ, ಅಂದರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೋಸ್ಕರ ಈ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಇದಿಷ್ಟು ನಮ್ಮ ಒಂದು ಕೀವರ್ಡ್ಸ್ ಇರುತ್ತೆ, ಆಯಿತಾ. ಈಗ ಮೇಯ್ನಾಗಿ ಕೀವರ್ಡ್ಸ್ ಇದು ಕೀವರ್ಡ್ಸ್ ಅಥವಾ ಸಬ್ ಹೆಡಿಂಗ್ ಅಂತ ನೀವು ಹಾಕ್ಕೊಳ್ಳಿ. ಇನ್ವೇಸಿವ್ ಸ್ಪೀಷೀಸ್ ಆಯಿತು. ಇನ್ವೇಸಿವ್ ಸ್ಪೀಷೀಸ್ ಇವಾಗ ಇದು ಸೆನ್ನಾ ಸ್ಪೆಕ್ಟಾಬಿಲಿಸ್ ನ್ಯೂಸಲ್ಲಿದೆ. ಸೊ ಫಸ್ಟ್ ಇದನ್ನು ಬರ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಯಾವುದೋ ಒಂದು ಇನ್ವೇಸಿವ್ ಸ್ಪೀಷೀಸ್ ಬರುತ್ತೆ. ಸೊ ಇದೇ ಇನ್ವೇಸಿವ್ ಸ್ಪೀಷೀಸ್ ಕೆಳಗಡೆ ಇದೊಂದು ಆಗುತ್ತೆ, ಇದೊಂದಾಗುತ್ತೆ. ಸೊ ಹಾಗೆ ಅಲ್ಲೇ ಕಂಟಿನ್ಯೂ ಆಗಬೇಕು. ಸೊ ನಾನು ಇವಾಗ ಪ್ರಿಲಿಮ್ಸ್ಗೆ ಓದ್ತಾ ಇದ್ದೀನಿ ಅಂದರೆ ಇನ್ವೇಸಿವ್ ಸ್ಪೀಷೀಸ್ ತೆಗೆದಿದ ತಕ್ಷಣ ಆ 1 ಇಯರ್ ನಾನು ನೋಡೋವಾಗ 1 ಇಯರಲ್ಲಿ ಏನೇನು ಇನ್ವೇಸಿವ್ ಸ್ಪೀಷೀಸ್ ನ್ಯೂಸಲ್ಲಿದೆ ಎಲ್ಲ ನನಗೆ ಒಂದೇ ಕಡೆ ಸಿಗಬೇಕು. ಆ ರೀತಿಯಾಗಿ ನಿಮ್ಮ ಒಂದು ನೋಟ್ಸ್ ಇರಬೇಕು. ಸೊ ಇದಿಷ್ಟು ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು ಅಂತ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಬಂದರೂ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸನ್ನು ಪೋಸ್ಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಈಗ ಫೈನಲ್ ಟಿಪ್ಸ್. ನಾವು ಇಷ್ಟೊತ್ತು ನೋಡಿದ್ವಿ, ನ್ಯೂಸ್ ಪೇಪರನ್ನು ಯಾಕೆ ಓದಬೇಕು ಅಂತ ನೋಡಿದ್ವಿ, ಮತ್ತು ಹೇಗೆ ಓದಬೇಕು, ಅಂದರೆ ಏನನ್ನು ಓದಬೇಕು, ಏನನ್ನು ಓದಬಾರ್ದು ಅನ್ನೋದು ಕೂಡ ನೋಡಿದ್ವಿ, ಮತ್ತು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಓದಬೇಕು, ಹೌ ಟು ರೀಡ್ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅದಾದಮೇಲೆ ಹೌ ಟು ಮೇಕ್ ನೋಟ್ಸ್ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದೆಲ್ಲ ಆಯಿತು. ಈಗ ಫೈನಲ್ ಟಿಪ್ಸ್ ನಾನು ಏನು ಹೇಳ್ತೀನಿ, ಬೇಸಿಕಲಿ ನಮಗೆ ಬೇಕಾಗಿರೋದು ಕ್ವಾಲಿಟಿ ಅಷ್ಟೇ. ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ನೋಟ್ಸ್ ಮಾಡೋವಾಗ ನಿಮಗೆ ಅಷ್ಟೊಂದು, ಅಂದರೆ ಈಗ ನಂಗೆ ನೆನಪಿರುತ್ತೆ ಅಂತಂದರೆ ನಾನೇನು ಮಾಡ್ತೀನಿ, ಸೊ ಈಗ ಏನು ಸೆನ್ನಾ ಸ್ಪೆಕ್ಟಾಬಿಲಿಸ್ ಇರ್ಬೋದು, ಇಲ್ಲ ಮುದುಮಲೈ ಟೈಗರ್ ರಿಸರ್ವ್ ಇರ್ಬೋದು, ನನಗೆ ಅರ್ಧ ಇನ್ಫಾರ್ಮೇಷನ್ ಆಲ್ರೆಡಿ ಇದೆ ಅಂತಂದರೆ ಯಾವುದು ನಾನು ಮರ್ತೋಗ್ತೀನಿ ಆ ಇನ್ಫಾರ್ಮೇಷನ್ನ ಮಾತ್ರ ನಾನು ನನ್ನ ನೋಟ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇಟ್ ಶುಡ್ ಬಿ ಬೇಸ್ಡ್ ಆನ್ ಕ್ವಾಲಿಟಿ, ನಾಟ್ ಕ್ವಾಂಟಿಟಿ. ಅಂದರೆ ನಾನು ಇಷ್ಟು ಬುಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ, ಇಷ್ಟು ಓದಿದ್ದೀನಿ ಅನ್ನೋದಕ್ಕಿಂತ ಕಡಿಮೆ ಓದಿದ್ರು ಅಷ್ಟು ಓದಿರೋದ್ರಲ್ಲಿ ನನ್ನ ತಲೆಯಲ್ಲಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ನ್ಯೂಸನ್ನು UPSC ಸಿಲೆಬಸ್ ಇರ್ಬೋದು, KPSC ಸಿಲೆಬಸ್, ನಮ್ಮ ಸಿಲೆಬಸ್ ಏನಿದೆ ಆ ಒಂದು ಸಿಲೆಬಸ್ಗೆ ರಿಲೇಟ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ಸೊ ದ್ಯಾಟ್ ಶುಡ್ ಬಿ ಆರ್ ಮೇನ್ ಇಂಟೆನ್ಷನ್. ಅದಾದಮೇಲೆ ಮೇಯ್ನಾಗಿ ಏನು ಮಾಡಬೇಕು ಅಂತಂದರೆ ವೀಕ್ಲಿ ಮತ್ತು ಮಂತ್ಲಿ ರಿವಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನೀವು ನಿಮ್ಮ ನೋಟ್ಸನ್ನೇ ರಿವೈಸ್ ಮಾಡ್ಕೋಬೋದು, ಇಲ್ಲಾಂದರೆ ಯಾವ್ದಾದ್ರು ಒಂದು ಮಂತ್ಲಿ ಕಂಪೈಲೇಷನ್ನ ತೊಗೊಂಡು ಅದರ ಜೊತೆಗೆ ನೀವು ನಿಮ್ಮ ನೋಟ್ಸ್ ಜೊತೆಗೆ ಅದನ್ನು ಸಪ್ಲಿಮೆಂಟಾಗಿ ಕೂಡ ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ಮೇಯ್ನಾಗಿ ಇಷ್ಟು ಮಾಡಬೇಕು. ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು, ಸಿಲೆಬಸ್ ಕ್ಲೀನಾಗಿ ತಿಳ್ಕೊಳ್ಳಿ. ನಂತರ PYQಸನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದಾದಮೇಲೆ ನ್ಯೂಸ್ ಪೇಪರನ್ನು
ಈ ಎರಡಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಇಷ್ಟೇ ನಿಮಗೆ ಆ್ಯಕ್ಚುಲ್ ಆಗಿರೋದು ಇಷ್ಟೇ. ನ್ಯೂಸ್ ಪೇಪರಲ್ಲಿ ನೀವು ಬೇಸಿಕಲಿ ನೋಡಬೇಕಾಗಿರೋದು ಕ್ವಾಲಿಟಿ. ನ್ಯೂಸ್ ಪೇಪರ್ ಹೆಡ್ಲೈನ್ಸನ್ನು ನೋಡಿ ಯಾವ ಪೇಪರ್ಗೆ ಅದು ಯೂಸ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಅದನ್ನು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಇಷ್ಟು ಈ ಒಂದು ವಿಡಿಯೋಲಿ ನಾವು ತಿಳ್ಕೊಳ್ಳೋದು. ಮತ್ತು ಒಂದು ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ, ಇದೇ ಸೋಮವಾರ ಅಂದರೆ 10ನೇ ತಾರೀಕು ನವಂಬರ್ 10ರಿಂದ ನಾವು ನಮ್ಮ ಒಂದು ಗುರುದೀಕ್ಷಾ ಚಾನಲ್ ಏನಿದೆ ಇದರಲ್ಲಿ ದ ಹಿಂದೂ ಕನ್ನಡ ವಿಶ್ಲೇಷಣೆ ಅನ್ನುವಂತಹ ಒಂದು ಹೊಸ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಿರುತ್ತೆ ಅಂತ ಅಂದರೆ, ದ ಹಿಂದೂ ನ್ಯೂಸ್ ಪೇಪರಲ್ಲಿ ಏನೇನು ಬರ್ತಾ ಇರುತ್ತೆ ಅಂದರೆ ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರಲ್ಲಿ ಏನೇನು ಇಂಪಾರ್ಟೆಂಟ್ ನ್ಯೂಸ್ ಇದೆ ನಮ್ಮ ಒಂದು ಎಕ್ಸಾಮ್ಗೆ ಬೇಕಾಗಿರುವಂಥದ್ದು, ಅಂತಹ ಒಂದು ನ್ಯೂಸ್ ಪೇಪರ್ನ ಕನ್ನಡ ವಿಶ್ಲೇಷಣೆಯನ್ನು ನಾವು ಈ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ದ ಹಿಂದೂ ಕನ್ನಡ ವಿಶ್ಲೇಷಣೆ ಅನ್ನೋದು ಈ ಒಂದು ಸೀರೀಸನ ಹೆಸರಾಗಿದೆ. 10ನೇ ತಾರೀಕಿನಿಂದ ಸೋಮವಾರದಿಂದ ಈ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರ್ಯಾರು ನ್ಯೂಸ್ ಪೇಪರ್ ಓದೋದಕ್ಕೆ ಕಷ್ಟಪಡ್ತಾ ಇದ್ದೀರಾ ಅವರು ಈ ಒಂದು ಸೀರೀಸನ್ನು ನೋಡ್ಬೋದು. ನಾವು ಕೂಡ ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇರುತ್ತೆ ಅದನ್ನು ಮಾತ್ರ ಚೂಸ್ ಮಾಡ್ಕೋತೀವಿ. ಮತ್ತು ಯಾವ ರೀತಿಯಾಗಿ ನಾವು ಅದನ್ನು ನಮ್ಮ GS ಪೇಪರ್ಸ್ಗೆ ಯಾವ ರೀತಿಯಾಗಿ ಲಿಂಕ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಸೀರೀಸನ್ನು ನೀವೆಲ್ಲರೂ ಫಾಲೋ ಮಾಡ್ತಾಯಿರಿ. ಧನ್ಯವಾದಗಳು.